ರುದ್ರ ಅಂದರೆ ಶಿವ, ಅಕ್ಷಿ ಅಂದರೆ ಕಣ್ಣು. ರುದ್ರನ ನೇತ್ರದಿ ಜನಿಸಿದ ರುದ್ರಾಕ್ಷಿ. ಹೆಣ್ಣಿರಲಿ ಗಂಡಿರಲಿ ಯಾವುದೇ ಜಾತಿ ವರ್ಣ ಭೇದವಿಲ್ಲದೆ ಸರ್ವರು ಒಂದು ರುದ್ರಾಕ್ಷಿಯನ್ನು ಕೊಳಲಿ ಧರಿಸಿ ಅದರ ಫಲವನ್ನು ಪಡೀರಿ ಅಂತ ಹೇಳ್ತಾರೆ. ಯಾಕಂದರೆ ಗವಾಂ ಕೋಟಿ ಪ್ರಧಾನಸ್ಯ ಯತ್ಫಲಂ ಭುವಿ ಲಭ್ಯತೆ ತತ್ಫಲಂ ಲಭತೆ ಮರ್ತ್ಯೋ ನಿತ್ಯಂ ರುದ್ರಾಕ್ಷಧಾರಣ ಅಂತಂದರೆ ಭೂಮಿ ಮೇಲೆ ನಿತ್ಯದಲ್ಲಿ ಒಂದು ರುದ್ರಾಕ್ಷಿ ಧರಿಸಿದರೆ ಕೋಟಿ ಗೋದಾನ ಫಲ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಸರ್ವರು ಒಂದು ರುದ್ರಾಕ್ಷಿ ಧರಿಸಿ ಅದರ ಫಲವನ್ನು ಪಡೆಯಬೋದು. ಒಂದೊಂದು ರುದ್ರಾಕ್ಷಿಗಳು ಒಂದೊಂದು ವಿಶೇಷ ಫಲ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಧರಿಸ್ತಕ್ಕಂಥ ಪಂಚಮುಖಿ ರುದ್ರಾಕ್ಷಿ, ಇದಕ್ಕೆ 5 ಮುಖಿ ಅಂತ ಕರೀತಾರೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ್ಯ ಎಂಬ ಪರಶಿವನ ಪಂಚಮುಖದ ಸಾಕಾರ ಸ್ವರೂಪ ಈ ಪಂಚಮುಖಿ ರುದ್ರಾಕ್ಷಿ. ಇದರ ಧಾರಣೆಯಿಂದ ದುಃಖ ದೂರವಾಗಿ ಭಕ್ತಿ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಸರ್ವರು ಧರಿಸ್ತಕ್ಕಂಥ ಸರ್ವಶ್ರೇಷ್ಠ. ಹಾಗೆ 4 ಮುಖಿ ರುದ್ರಾಕ್ಷಿ, ಇದಕ್ಕೆ ಚತುರ್ಮುಖಿ ಅಂತ ಕರೀತಾರೆ. ಇದರಿಂದ ಏನು ಫಲ ಅಂದರೆ ಚತುರ್ಮುಖಂ ತು ರುದ್ರಾಕ್ಷಂ ಬ್ರಹ್ಮರೂಪ ಮೃದಾಮೃತಂ ಅಂದರೆ 4 ಮುಖಿ ರುದ್ರಾಕ್ಷಿ ಬ್ರಹ್ಮಸ್ವರೂಪಿ, ಬ್ರಹ್ಮ ವಿದ್ಯಾಧಿಪತಿ. ಆದ್ದರಿಂದ ಇದು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದದ್ದು. ಮಂದ ಬುದ್ಧಿಯ ಹಠಮಾರಿ ಮಕ್ಕಳು, ಅತಿಯಾಗಿಗಳು ಮಕ್ಕಳು, ಜ್ಞಾಪಕ ಶಕ್ತಿ ಇಲ್ಲದವರಿಗೆ ಈ ರುದ್ರಾಕ್ಷಿಯನ್ನು ಧರಿಸಿದರೆ ಗ್ರಹಣ ಶಕ್ತಿ ಹೆಚ್ಚುತ್ತದೆ, ವಿದ್ಯಾಪ್ರಾಪ್ತಿಗೊಳ್ಳೆಯದು. ಹಾಗೆ 6 ಮುಖಿಗೆ ಷಣ್ಮುಖಿ ಅಂತ ಕರೀತಾರೆ. ಷಡ್ಭಕ್ತಂ ತು ರುದ್ರಾಕ್ಷಂ ಕಾರ್ತಿಕೇಯಾದಿ ದೈವತಂ ಅಂದರೆ 6 ಮುಖಿ ರುದ್ರಾಕ್ಷಿ ಕಾರ್ತಿಕೇಯ ಸ್ವರೂಪಿ, ಸುಬ್ರಹ್ಮಣ್ಯ ದೇವತೆ. ಆದ್ದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಪ್ರಾಪ್ತಿ ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದ 6 ಮುಖಿ ಆರೋಗ್ಯ ವೃದ್ಧಿ ಉಂಟು ಮಾಡ್ತಕ್ಕಂಥದ್ದು. 7 ಮುಖಿ. 2 ಮುಖಿಗೆ ದ್ವಿಮುಖ ರುದ್ರಾಕ್ಷಿ ಅಂತ ಕರೀತಾರೆ. ದ್ವಿವಕ್ತ್ರಂ ಚೈವ ರುದ್ರಾಕ್ಷಂ ಅರ್ಧನಾರೀಶ್ವರಾತ್ಮಕಂ ಅಂದರೆ 2 ಮುಖ ರುದ್ರಾಕ್ಷಿ ಅರ್ಧನಾರೀಶ್ವರ, ಉಮಾಮಹೇಶ್ವರ, ಪಾರ್ವತಿ ಪರಮೇಶ್ವರ ಸ್ವರೂಪಿ. ಇದರ ಧಾರಣೆಯಿಂದ ಧನ ಪ್ರಾಪ್ತಿ, ಧಾನ್ಯ ಪ್ರಾಪ್ತಿ ಉಂಟು ಮಾಡ್ತಕ್ಕಂಥ, ಸಂಪತ್ ಪ್ರಾಪ್ತಿ ಉಂಟು ಮಾಡ್ತಕ್ಕಂಥದ್ದು. ಇದು ಅರ್ಧನಾರೀಶ್ವರ, ಉಮಾಮಹೇಶ್ವರ ಸ್ವರೂಪಿ ಅಂತ ಕರೀತಾರೆ. 3 ಮುಖಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮುಖಂಡೇಶ್ವರ ಸ್ವರೂಪಿ. ಇದಕ್ಕೆ ತ್ರಿಮುಖಿ ಅಂತ ಕರೀತಾರೆ. ಇದರ ಧಾರಣೆಯಿಂದ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪಗಳಿಂದ ಮುಕ್ತರನ್ನಾಗಿ ಮಾಡತಕ್ಕಂಥದ್ದು. ಹಾಗೆ 7 ಮುಖಿ ರುದ್ರಾಕ್ಷಿಗೆ ಸಪ್ತಮುಖಿ ಅಂತ ಕರಿತೀವಿ. 7 ವದನ ಇರ್ತದೆ. ಸಪ್ತವಕ್ತ್ರಂ ತು ರುದ್ರಾಕ್ಷಂ ಸಪ್ತಮಾತ್ರಾದಿ ದೈವತಂ ಅಂದರೆ 7 ಮುಖ ರುದ್ರಾಕ್ಷಿ. ಇದಕ್ಕೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರ, ಇಂದ್ರಾಣಿ, ಚಾಮುಂಡಿ ಎಂಬ ಸಪ್ತಮಾತೃಕರ ಸ್ವರೂಪಿಯಾದ್ದರಿಂದ ಈ ರುದ್ರಾಕ್ಷಿ ಧರಿಸ್ತಕ್ಕಂಥವ್ರಿಗೆ ಧನಧಾನ್ಯ ವಸ್ತುವಾನ ಪ್ರಾಪ್ತಿ, ವ್ಯಾಪಾರಾಭಿವೃದ್ಧಿ, ಶತ್ರುಬಾಧೆ ನಿವಾರಣೆಗೊಳ್ಳೆಯದು. ಹಾಗೆ 8 ಮುಖಿ ರುದ್ರಾಕ್ಷಿಗೆ ಅಷ್ಟಮುಖಿ ಅಂತ ಕರೀತಾರೆ. ಅಷ್ಟಮುಖಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗೆ ರಾಶಿ ಪ್ರಕಾರ ಧರಿಸ್ತಕ್ಕಂಥವ್ರು ಅವರವರ ಜನ್ಮನಾಮ, ಜನ್ಮರಾಶಿ, ನಕ್ಷತ್ರಕ್ಕೆ ಅನುಗುಣವಾಗಿ ಧಾರಣೆ ಮಾಡ್ಬೋದು. 9 ಮುಖಿ ರುದ್ರಾಕ್ಷಿಗೆ ನವಮುಖಿ ಅಂತ ಕರೀತಾರೆ. ನವಭಕ್ತಂ ತು ರುದ್ರಾಕ್ಷಂ ನವಶಕ್ತಿಯಾದಿ ದೈವತಂ ಅಂದರೆ 9 ಮುಖಿ ರುದ್ರಾಕ್ಷಿ ನವದುರ್ಗೆಯರ ಸ್ವರೂಪಿ. ಯಾರು ಈ ರುದ್ರಾಕ್ಷಿಯನ್ನು ಸದಾ ಕೊಳಲಿ ಧರಿಸ್ತಾರೆ ಅವರಿಗೆ ಅಕಾಲ ಮರಣ ಇದ್ದರೂ ಕೂಡ ನಿವಾರಣೆ ಮಾಡ್ತಕ್ಕಂಥದ್ದು. ಅನಂತರದಲ್ಲಿ 10 ಮುಖಿ ರುದ್ರಾಕ್ಷಿ ದಶಮುಖಿ ಅಂತ ಕರೀತಾರೆ. ದಶವಕ್ತ್ರಂ ತು ರುದ್ರಾಕ್ಷಂ ಯಮದೈವ ಮೃದಾಮೃತಂ ಅಂದರೆ 10 ಮುಖ ರುದ್ರಾಕ್ಷಿ ದಶದಿಕ್ಪಾಲಕ ಸ್ವರೂಪಿ. ಯಾರು ಈ ರುದ್ರಾಕ್ಷಿಯನ್ನು ಸದಾ ಕೊಳಲಿ ಧರಿಸ್ತಾರೆ ಅವರಿಗೆ ಸರ್ವ ಕಾರ್ಯಗಳಲ್ಲಿ ಸಿದ್ಧ ಉಂಟು ಮಾಡ್ತಕ್ಕಂಥದ್ದು. 11 ಮುಖಿ ರುದ್ರಾಕ್ಷಿಗೆ ಏಕಾದಶಮುಖಿ ಅಂತ ಕರೀತಾರೆ. ಏಕಾದಶ ಮುಖಂ ಚಾಕ್ಷಂ ರುದ್ರಕಾದಶ ದೈವತಂ ಅಂದರೆ 11 ಮುಖಿ ರುದ್ರಾಕ್ಷಿ ಏಕಾದಶ ರುದ್ರರ ಪ್ರತಿಮೆ. ಇದಕ್ಕೆ ಶಿವ, ಶಂಭು, ಪಿನಾಕಿ, ಅರ, ಸಾಣುಗರ್ಭ, ಭೈರವ, ಸದಾಶಿವ, ಕಪಾಲಿಶ ಎಂಬ ಈಶ್ವರ 11 ಮುಖ ರುದ್ರಾಕ್ಷಿ. ಇದರ ಧಾರಣೆಯಿಂದ ಸದಾ ಸುಖ ಶಾಂತಿ ಪ್ರಾಪ್ತಿಯಾಗುತ್ತದೆ. 1000 ಅಶ್ವಮೇಧ ಯಜ್ಞದ ಫಲಪ್ರಾಪ್ತಿಯಾಗುತ್ತದೆ. ಚಂದ್ರಗ್ರಹಣ ಕಾಲದಲ್ಲಿ ಮಾಡಿದ ಅನ್ನ, ಗೋವು, ಸುವರ್ಣ ವಸ್ತ್ರಗಳ ದಾನದ ಫಲಕ್ಕಿಂತ ಅಧಿಕ ಫಲ ದೊರೆಯುತ್ತದೆ. ನೆಕ್ಸ್ಟ್ 12 ಮುಖಿ ರುದ್ರಾಕ್ಷಿ ದ್ವಾದಶಮುಖಿ ಅಂತ ಕರೀತಾರೆ. ರುದ್ರಾಕ್ಷಂ ದ್ವಾದಶಮುಖಂ ಮಹಾವಿಷ್ಣು ಸ್ವರೂಪಕಂ ಅಂದರೆ 12 ಮುಖ ರುದ್ರಾಕ್ಷಿ ಮಹಾವಿಷ್ಣು ಸ್ವರೂಪಿ. ಇದರ ಧಾರಣೆಯಿಂದ ವಿಶೇಷ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಈಗ 14 ಮುಖ ತನಕ ರುದ್ರಾಕ್ಷಿ ಫಲ ದೊರೆಯುತ್ತದೆ. ರುದ್ರಾಕ್ಷಿಗಳಲ್ಲದೆ ರುದ್ರಾಕ್ಷಿ ಜಪಮಾಲೆ, ರುದ್ರಾಕ್ಷಿ ಮಾಲೆಗಳು, ರುದ್ರಾಕ್ಷಿ ಜಪಮಾಲೆ, ಸ್ಫಟಿಕ ಮಾಲೆ, ರಾಶಿ ರುದ್ರಾಕ್ಷಿ ಕೂಡ ದೊರೆಯುತ್ತೆ. ಹೆಚ್ಚಿನ ರುದ್ರಾಕ್ಷಿ ಬಗ್ಗೆ ಏನಾರು ಮಾಹಿತಿ ಬೇಕಿದ್ದರೆ ಈ ನಮ್ಮ ಕೆಳಕಂಡ ನಂಬರಿಗೆ ಸಂಪರ್ಕ ಮಾಡ್ಬೋದು. 911 350 5305. ಆಯಿತು, ಸಂತೋಷ, ಒಳ್ಳೆಯದಾಗಲಿ.